ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್. ವೀಕ್ಷಕ ಬಂಧುಗಳಲ್ಲಿ ನಮಸ್ಕಾರಗಳನ್ನು ಮಾಡ್ತಾ ನೋಡಿ, ಈ ದಿನ 31ನೇ ತಾರೀಕು ಭಾನುವಾರ, ಚತುರ್ಥಿ, ಗುರುವಿನ ವಕ್ರತ್ಯಾಗ ನಮಗೆ ಈ ದಿನ ಇರುತ್ತೆ. ಈ ದಿನ 12:30 ಸರಿಯಾಗಿ 2023ನೇ ಇಸ್ವಿ ಮುಕ್ತಾಯವಾಗಿ 2024ನೇ ಇಸ್ವಿಗೆ ನಾವು ಪಾದಾರ್ಪಣೆಯನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ಭಾನುವಾರ ಗುರುವು ಸಹ ವಕ್ರ ತ್ಯಾಗವನ್ನು ಮಾಡ್ತಿದ್ದಾನೆ. ವಕ್ರದೃಷ್ಟಿ ಕನ್ಯಾ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಮತ್ತು ಮೀನರಾಶಿಯವರಿಗೆ ಇದ್ದಂತಹ ವಕ್ರದೃಷ್ಟಿ, ಗುರುವಿನ ವಕ್ರದೃಷ್ಟಿ ಬದಲಾವಣೆಗಳಾಗುತ್ತೆ. ಈಗ ಅಂದರೆ ಉತ್ತಮವಾದಂತಹ ಫಲವನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು. ನೋಡಿ, ಮೇಷರಾಶಿಯವರಿಗೆ ಸಂತೃಪ್ತಿಯ ಜೀವನ, ಜೊತೆಯಲ್ಲಿ ಏನೋ ಒಂದು ಸಾಧನೆ ಮಾಡಿರುವಂತಹ ಒಂದು ತೃಪ್ತಿಕರವಾದಂತಹ ವಾತಾವರಣ, ಕೆಲಸದಲ್ಲಿ ಪ್ರಗತಿ, ಒಂದು ನೆಮ್ಮದಿಯಾದಂತಹ ದಿನ ನಿಮ್ಮದಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ತಾವು ಇದ್ದ ಜಾಗದಲ್ಲಿ ನಿಮಗೆ ಹಣಕಾಸಿನ ಪ್ರಗತಿ ಕಾಣುತ್ತೆ. ಯಾರಾದರೂ ನಿಮಗೆ ಹಣಕಾಸಿನ ನೆರವನ್ನು ನೀಡುವಂಥ ಸನ್ನಿವೇಶಗಳು ಇರುತ್ತೆ. ಜೊತೆಯಲ್ಲಿ ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥದ್ದು, ಕುಟುಂಬ ಸಮೇತರಾಗಿ ಎಲ್ಲಾದರೂ ಪ್ರಯಾಣದ ಚಿಂತನೆ ಮಾಡುವಂಥದ್ದು, ಇದೆಲ್ಲವೂ ಸಹ ಇರುತ್ತೆ. ಮಿಥುನ ರಾಶಿಯವರಿಗೆ ರುಚಿಕರವಾದಂತಹ ಭೋಜನ ಅಂತೂ ಸಿಗುತ್ತೆ. ನಿಮ್ಮ ಗ್ರಾಮಗಳಿಗೆ ಹೋಗುವಂಥ ಸನ್ನಿವೇಶಗಳಿರುತ್ತೆ. ತಂದೆ ತಾಯಿಗಳನ್ನು, ಹಿರಿಕರನ್ನು ಭೇಟಿ ಮಾಡುವಂಥ ಸನ್ನಿವೇಶಗಳಿರುತ್ತೆ. ಜೊತೆಯಲ್ಲಿ ರುಚಿಕರವಾದಂತಹ ಭೋಜನವೂ ಸವಿಯುವಂಥ ವಾತಾವರಣ ಇರುತ್ತೆ. ಎಷ್ಟೋ ದಿನಗಳಿಂದ ಕೊಡಬೇಕಾಗಿರೋಂಥ ಹಣದ ನಿರೀಕ್ಷೆಯಲ್ಲಂತೂ ಈ ದಿನ ಇರಬಹುದು. ಕರ್ಕಾಟಕ ರಾಶಿಯವರಿಗೆ ಕೋಪವು ಶಮನವಾಗಿದೆ. ಅತಿಯಾದಂಥ ಸುತ್ತಾಟ ಇದೆ. ಜೊತೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಆಗುವಂಥ ಸನ್ನಿವೇಶಗಳಿರುತ್ತೆ. ಜೊತೆಯಲ್ಲಿ ಹೊರಗಡೆ ಪ್ರಯಾಣದ ಚಿಂತನೆ ಮತ್ತು ರುಚಿಕರವಾದಂಥ ಭೋಜನದ ವ್ಯವಸ್ಥೆಯೂ ಸಹ ನಿಮಗಾಗತ್ತೆ. ಮತ್ತು ಸಿಂಹರಾಶಿಯವರಿಗೆ ಮಾಡುವಂಥ ಕೆಲಸದಲ್ಲಿ ಪ್ರಗತಿ, ತಂದೆಯಿಂದ ಹೊಗಳಿಕೆ ಮಾತುಗಳು, ಕೆಲಸ ಮಾಡುವಂತಹ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು, ಸಹಪಾಠಿಗಳಿಂದ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ನಿಮಗೆ ಸಹಯೋಗ ಸಿಗುವಂಥ ಸನ್ನಿವೇಶಗಳು, ಜೊತೆಯಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಉಳ್ಳಂಥವರಾಗಿರ್ತೀರಿ. ಧರ್ಮಸ್ಥಳ, ತಿರುಪತಿ, ಮಂತ್ರಾಲಯ ಅಥವಾ ನಿಮ್ಮ ಮನೆದೇವರಿಗೆ ಭೇಟಿಯನ್ನು ಕೊಡುವಂಥದಕ್ಕೆ ಮನಸ್ಸನ್ನು ಮಾಡ್ತೀರಿ. ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಗುರುವಿನ ವಕ್ರದೃಷ್ಟಿ ಬದಲಾವಣೆಗಳಾಗಿದ್ದು, ಜಲಭದಲ್ಲಿ ಕೇತು ಇದ್ದರೂ ಸಹ ನಿಮಗೆ ಮದುವೆಯ ಯೋಗ ನಿಮಗೆ ಕೂಡ ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಯೋಗ ಕೂಡ ಬರುತ್ತೆ. ಜೊತೆಯಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇದೆ, ಸ್ವಲ್ಪ ಕಿರಿಕಿರಿ ಇರುತ್ತೆ. ಮೇಲಧಿಕಾರಿಗಿಂದ ಹೊಗಳಿಕೆ ಮಾತಿರುತ್ತೆ. ಜೊತೆಯಲ್ಲಿ ಕೆಲಸ ಮಾಡುವಂಥ ಅಕ್ಕಪಕ್ಕದವರಿಂದ ಕಿರಿಕಿರಿ ಇರುತ್ತೆ. ಅಂದರೆ ಒಬ್ಬರಿಂದ ಅನುಕೂಲ, ಇನ್ನೊಬ್ಬರಿಂದ ಅನಾನುಕೂಲಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಜಾಗ್ರತೆ. ಅನಂತರದಲ್ಲಿ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ. ತುಂಬ ಮೇಕಪ್ ಖರ್ಚು ಮಾಡ್ಕೊಳ್ತೀರಿ, ತುಂಬ ಬಟ್ಟೆಗೆ ಖರ್ಚು ಮಾಡ್ಕೊಳ್ತೀರಿ, ತುಂಬ ಊಟಕ್ಕೆ ಖರ್ಚು ಮಾಡ್ಕೊಳ್ತೀರಿ. ಇದನ್ನು ನಿಮ್ಮ ಅಂತ ತುಂಬ ಅಲೆದಾಟಗಳು, ಸುತ್ತಾಟಗಳು, ತುಂಬ ಜೋಬಗಳಿಗೆ ಕತ್ತರಿ ಬೀಳುವಂಥ ಸನ್ನಿವೇಶಗಳಿರುತ್ತೆ. ಈ ದಿನ ಸ್ವಲ್ಪ ಜಾಗ್ರತೆಯಿಂದಿದ್ದು ಪ್ರಯಾಣವನ್ನು ಮಾಡಿ. ಅನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎಷ್ಟೋ ದಿನಗಳಿಂದ ನೀವೇನೋ ಒಂದು ನಿರೀಕ್ಷೆಯನ್ನು ಮಾಡ್ಕೊಂಡಿರ್ತೀರಿ. ಆ ನಿರೀಕ್ಷೆಗಳೆಲ್ಲವೂ ಸಹ ಇಲ್ಲಿ ಸಫಲತೆ ಆಗುವಂಥದ್ದು. ನಿಮ್ಮನ್ನು ಹೊಗಳಿಕೆಯ ಮಾತುಗಳನ್ನು ಆಡುವಂಥವರು, ನಿಮಗೆ ಹಿರೀಕರನಿಂದ ಹೊಗಳಿಕೆ ಪ್ರಶಂಸೆ ಮಾತುಗಳು, ನಿಮ್ಮ ಶ್ರಮಕ್ಕೆ ತಕ್ಕಂಥ ಫಲ ಸಿಗುವಂಥ ಸನ್ನಿವೇಶಗಳು, ಜೊತೆಯಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಧನುಸ್ಸು ರಾಶಿಯವರಿಗೆ ಸ್ವಲ್ಪ ನೆಗಡಿ, ಕೆಮ್ಮು ವಾತಾವರಣ, ಜ್ವರದಿಂದ ಬಳಲುವಂಥದ್ದು, ಸ್ವಲ್ಪ ಹಾಸ್ಪಿಟ್ಲಿಗೋಸ್ಕರವಾಗಿ ತುಂಬ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡುವಂಥದ್ದು, ಜೊತೆಯಲ್ಲಿ ಭಯದ ವಾತಾವರಣ, ಸ್ವಲ್ಪ ಜಗಳಗಳು, ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆ. ನಂತರದಲ್ಲಿ ಮಕರ ರಾಶಿಯವರಿಗೆ ಕೋಪವು ಸ್ವಲ್ಪ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ತಾಳ್ಮೆಯೂ ಜೊತೆಯಲ್ಲಿ ಜಾಸ್ತಿಯೂ ಇರುತ್ತೆ. ಎಷ್ಟು ಕೋಪ ಮಾಡ್ಕೊಳ್ತೀವಿ ಅಷ್ಟು ತಾಳ್ಮೆಯನ್ನು ಸಹ ನಾವು ಪಡ್ಕೊಳ್ತೀವಿ. ಜೊತೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುತ್ತೆ. ಅದರಿಂದ ರುಚಿಕರವಾದಂಥ ಭೋಜನ ಅಂತೂ ಖಂಡಿತವಾಗಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಲೇಜಿ, ಸ್ವಲ್ಪ ವಿಳಂಬ, ಸ್ವಲ್ಪ ಲೇಟ್ ಆಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ. ನಂತರದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಶನಿ ಜನ್ಮದಲ್ಲಿರೋದ್ರಿಂದ ತಂದೆಯಿಂದ ಸ್ವಲ್ಪ ಸಣ್ಣ ಪುಟ್ಟ ಅವರ ಮಾತುಗಳು ನಮಗೆ ಇಷ್ಟ ಆಗದೇ ಇರ್ಬೋದು. ಸ್ವಲ್ಪ ಗಲಾಟೆಗಳಾಗ್ಬೋದು, ಸ್ವಲ್ಪ ಮನಸ್ತಾಪಗಳಾಗ್ಬೋದು. ಅವರಿಂದ ಹಣಕಾಸಿನ ನೆರವು ಸಹ ಸ್ಥಗಿತವಾಗಬಹುದು. ಜೊತೆಯಲ್ಲಿ ಸ್ವಲ್ಪ ಬೇಸರ, ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಆಗುವಂಥ ಸನ್ನಿವೇಶ ಇರುತ್ತೆ. ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲ ಅಂತೂ ಖಂಡಿತವಾಗಿ ನಿಮಗೆ ಚೆನ್ನಾಗಾಗುತ್ತೆ. ನಂತರದಲ್ಲಿ
ಮೀನರಾಶಿಯವರಿಗೆ ಸುತ್ತಾಟಗಳು ಜಾಸ್ತಿ, ಅಲೆದಾಟಗಳು, ಸುತ್ತಾಟದಲ್ಲಿ ತುಂಬ ದುಂದು ವೆಚ್ಚಗಳು ತುಂಬ ಜಾಸ್ತಿ ಆಗುತ್ತೆ. ಭೋಜನಕ್ಕಾಗಿ ಜಾಸ್ತಿ ಖರ್ಚುಗಳಾಗುತ್ತೆ, ಊಟದ ಖರ್ಚು, ಸ್ನೇಹಿತರಿಂದ ಖರ್ಚು, ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಅಡೆತಡೆಗಳು, ಕಲಹಗಳು, ಅಶಾಂತಿಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಮೀನರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಗುರುವಿನ ಆರಾಧನೆ, ಗುರುವಿನ ಉಪಾಸನೆ, ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದನ್ನು ವಿಶೇಷವಾದಂತಹ ಭಾನುವಾರದ ಜ್ಯೋತಿಷಿ ಕಾರ್ಯಕ್ರಮಕ್ಕೆ ಮಂಗಳವಾರ ಮಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.